ಬಹಳ ಒಂದು ದೊಡ್ಡ ಚರ್ಚೆ ನಡೀತದೆ. ಈ ಚರ್ಚೆ ಏನು ಅಂತಂದ್ರೆ ಫೋನ್ ಕದ್ದಾಲಿಕೆಯ ವಿಚಾರ. ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಯೊಬ್ಬರು ಅಧಿಕಾರವನ್ನ ಕಳೆದುಕೊಳ್ಳೋದಕ್ಕೆ ಕಾರಣ ಆದ ಫೋನ್ ಕದ್ದಾಲಿಕೆ ವಿಚಾರ ಸಿದ್ದರಾಮಯ್ಯನವರಿಗೂ ಕೂಡ ಬಂದು ತಲುಪಿದೆ. ಸಿದ್ದರಾಮಯ್ಯನವರು ತನ್ನದೇ ಸಂಪುಟದ ಸಹೋದ್ಯೋಗಿ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಫೋನ್ ಅನ್ನ ಕದ್ದಾಲಿಸುತ್ತಿದ್ದಾರೆ ಅಂತ ವಿರೋಧ ಪಕ್ಷಗಳು ಆರೋಪವನ್ನ ಮಾಡಿದವೆ. ಮುಖ್ಯವಾಗಿ ಕೇಂದ್ರ ಮಂತ್ರಿ ಮತ್ತು ಜೆಡಿಎಸ್ ನಾಯಕ ಕುಮಾರ್ ಅವರು ಹಾಗೇನೆ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಆರೋಪವನ್ನ ಮಾಡಿದ್ದಾರೆ. ಅಧಿಕಾರದ ಹಂಚಿಕೆ ಮತ್ತು ಈ ಎಲ್ಲ ಕಾರಣಕ್ಕಾಗಿ ತಮ್ಮದೇ ಸಂಪುಟದ ಸಹೋದ್ಯೋಗಿಯ ಫೋನ್ ಅನ್ನ ಕದ್ದಾಲಿಕೆ ಮಾಡಿದ್ದಾರೆ ಅನ್ನೋದು ಅವರ ಗಂಭೀರ ಆರೋಪ. ಈ ಆರೋಪಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಂದೆ ತಾವಿದ್ದ ಸಂದರ್ಭದಲ್ಲಿ ಜೆಡಿಎಸ್ ನಲ್ಲಿ ಗುಪ್ತಚರ ವಿಭಾಗವನ್ನ ನಿಭಾಯಿಸ್ತಿದ್ದಿದ್ ಯಾರು ಅಂತ ಕುಮಾರಸ್ವಾಮಿ ಅವರನ್ನೇ ಪ್ರಶ್ನೆ ಮಾಡಿದ್ದಾರೆ. ಅಂತಂದ್ರೆ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ಫೋನ್ ಕದ್ದಾಲಿಕೆ ಮಾಡಿದ್ರು ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಹಾಗಾಗಿ ಇದಕ್ಕೂ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿಮ್ಗೆ ಬಹಳ ಪುರ್ಸೊತ್ತಿದೆ ಅಂತ ಅನ್ಸುತ್ತೆ, ಹಾಗಾಗಿ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಇದ್ದೀರಿ ಅಂತ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೀಗ್ ಮಾಡೋದ್ರಿಂದ ನಿಜ ಬಯಲಾಗೋದಿಲ್ಲ, ಮಾಧ್ಯಮಗಳು ಚರ್ಚೆ ನಿಜ ಮುಚ್ಚ ಹೋಗೋದಿಲ್ಲ, ಮಾಧ್ಯಮಗಳು ಚರ್ಚೆ ಮಾಡ್ತಿದ್ದಾವೆ, ಆ ಕಾರಣಕ್ಕಾಗಿ ನಾನು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀನಿ ಅಂತ ಇವತ್ತು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತ ರಾಮಲಿಂಗಾರೆಡ್ಡಿ ಅವರು ಹೊರಗಡೆ ಶಾಸಕರೇ ಎಲ್ಲವನ್ನ ಹೇಳ್ತಿರೋ ಸಂದರ್ಭದಲ್ಲಿ ಇನ್ ಫೋನ್ ಕದ್ದಾಲಿಕೆ ಅಗತ್ಯ ಏನಿದೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಫೋನ್ ಕದ್ದಾಲಿಕೆ ಅನ್ನೋದು ನಿನಗಾಗ್ಲೇ ಹೇಳಿದಾಗೆ ಕರ್ನಾಟಕದಲ್ಲಿ ಒಬ್ಬ ಮುಖ್ಯಮಂತ್ರಿಯ ಅಧಿಕಾರ ಹೋಗೋದಕ್ಕೆ ಕಾರಣವಾಗಿದ್ದು ಈಗ ಅದು ಸಿದ್ದರಾಮಯ್ಯನವರನ್ನ ಸುತ್ತುಕೊಳ್ತಾ ಇದೆ. ವಿಪಕ್ಷಗಳು ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚ್ಕೊಳ್ಳೋದಕ್ಕೆ ಮತ್ತೆ ರವಿಕುಮಾರ್ ಅವರು ನಮ್ಮನ್ನ ಜಾಯ್ನ್ ಆಗ್ತಿದ್ದಾರೆ. ನಮಸ್ತೆ ರವಿಕುಮಾರ್ ಅವರೇ, ಫೋನ್ ಕದ್ದಾಲಿಕೆ ಅಧಿಕಾರವನ್ನೇ ಕಸಿದುಕೊಂಡಿತ್ತು, ಈಗ ಸಿದ್ದರಾಮಯ್ಯನವರಿಗೆ ಈ ಆರೋಪ ಬರ್ತಾ ಇದೆ. ತಮ್ಮದೇ ಸಂಪುಟದ ಸಹೋದ್ಯೋಗಿ ಡಿ ಕೆ ಶಿವಕುಮಾರ್ ಅವರ ಫೋನ್ ಅನ್ನ ಕದ್ದಾಲಿಸಿದ್ದಾರೆ ಅಂತ ಕೇಂದ್ರ ಮಂತ್ರಿ ವಿಪಕ್ಷ ನಾಯಕ ಆರೋಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸಿದ್ದಾರೆ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮಂಜುಳಾ ಅವರ 2004 ಚುನಾವಣೆಯ ನಂತರದಲ್ಲಿ 2004ರಿಂದ ಇಲ್ಲಿವರೆಗೂ ನಾವು ಒಂದು ಕರ್ನಾಟಕದ ರಾಜಕಾರಣವನ್ನು ನೋಡಿದಾಗ ಈ ಫೋನ್ ಕದ್ದಾಲಿಕೆ ಆರೋಪಗಳು ಮತ್ತೆ 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 ಬಂದು ಹೋಗಿದ್ದಾರೆ. ಈ ಎಲ್ಲ ಆರೋಪಗಳು ಎಲ್ಲರೂ ಒಂದು ಲಾಜಿಕಲ್ ಎಂಡಿಗೆ ಹೋಗಿದ್ಯಾ ಅಂತ ನೋಡಿದ್ರೆ ಏನು ಇಲ್ಲ. ಸೊ ಒಂದು ಕಾಲದಲ್ಲಿ ಒಂದು ಸರ್ಕಾರವನ್ನೇ ಒಬ್ಬ ಮುಖ್ಯಮಂತ್ರಿಯನ್ನೇ ಬಲಿ ತೆಗೆದುಕೊಂಡಂತ ಒಂದು ಫೋನ್ ಟ್ಯಾಪಿಂಗ್ ಹಗರಣ. ಸೊ ಇತ್ತೀಚೆಗೆ 2020 ತೆಲಂಗಾಣ ಸರ್ಕಾರದಲ್ಲಿ ಚಂದ್ರಶೇಖರ್ ರಾವ್ ವಿರುದ್ಧ ಆ ತರದೊಂದು ಆರೋಪ ಮಾಡಿ ಅದನ್ನು SIT ರಚನೆ ಮಾಡಿ ತನಿಖೆ ನಡೀತಾ ಇದೆ. ಸೊ ಈ ಇಡೀ ದೇಶದಲ್ಲೇ ಫೋನ್ ಟ್ಯಾಪಿಂಗ್ ಈ ಪ್ರಕರಣ ಒಂದು ಪೊಲಿಟಿಕಲ್ ಸೆನ್ಸೇಷನಲ್ ಇಶ್ಯೂ ಅಲ್ಲ. ಇಟ್ ಈಸ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್, ಪೊಲಿಟಿಕಲ್ ಅಲಿಗೇಷನ್. ಇದು ಒಂದು ರಾಜಕೀಯ ಆರೋಪವಾಗಿ ಮಾತ್ರ ಉಳ್ಕೊಂಡಿದೆ. ಇದರಿಂದ ಜನಸಾಮಾನ್ಯರು ಕೂಡ ಅದು ತುಂಬಾ ಕುತೂಹಲವನ್ನು ಇಟ್ಕೊಂಡಿಲ್ಲ ಅದ್ರ ಬಗ್ಗೆ, ಫೋನ್ ಟ್ಯಾಪಿಂಗ್ ಆಗಿದೆ ಅಂತ. ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ದಂಗೆ ಎಲ್ಲಾರ ಬಾಯಲ್ಲೂ ಹೇಳ್ತಾ ಇದಾರೆ, ಫೋನಲ್ಲಿ ಮಾತಾಡೋದನ್ನೇ ಮೀಡಿಯಾ ಮುಂದೆ ಬಂದು ಹೇಳ್ತಾ ಇದ್ದಾರೆ. ಇನ್ನೇನು ಉಳಿದಿರೋದಾದ್ರೂ ಏನಿದೆ? ಈಗ ನೋಡಿ, ಈಗ ಯಾರೋ ಬಂದು ಒಂದ್ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ, ಯಾವ್ದೋ ಒಂದು ಬರ್ತ್ಡೇ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಮುಖಾಮುಖ ಭೇಟಿಯಾಗಿ ಮಾತಾಡ್ಕೊಂತಾರೆ ಕಿವಿಯಲ್ಲಿ. ಏನ್ ಮಾತಾಡಿದ್ರು ಅಂತ ಯಾರಿಗೆ ಗೊತ್ತು? ನಾವು ಮೀಡಿಯಾದಲ್ಲಿ ಏನ್ ತೋರಿಸ್ತಾ ಇದೀವಿ, ಇಟ್ ಇಸ್ ಎ ಬ್ಯೂಟಿ ಆಫ್ ಡೆಮೋಕ್ರಸಿ. ನೋಡಿ, ಯಾವ ಒಂದು ಎರಡು ಪಕ್ಷದ ನಾಯಕರು ಎಷ್ಟು ಸೌಹಾರ್ದಯುತವಾಗಿದ್ದಾರೆ ಅಂತಕ್ಕಂಥದ್ದು. ಸೊ ಯಾವುದು ಕೂಡ ಗುಪ್ತವಾಗಿಲ್ಲ. ನೀವು ಇವತ್ತಿನ ಸಿದ್ದರಾಮಯ್ಯನವರ ಟ್ವೀಟ್ ನೋಡಿದ್ರಲ್ಲ, ಏನೆಲ್ಲ ಹೇಳ್ಬಿಟ್ಟಿದ್ದಾರೆ ಅಂದ್ರೆ, ನೀವು ಫೋನ್ ಕದ್ದಾಲಿಕೆ ಹಿಸ್ಟ್ರಿಯನ್ನ ಸ್ವಲ್ಪ ಸಣ್ಣದಾಗಿ ಬ್ರೀಫ್ ಮಾಡ್ಬಿಟ್ಟಿದ್ದಾರೆ. ಯಾರು ಇವತ್ತು ಫೋನ್ ಕದ್ದಾಲಿಕೆಯನ್ನ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಫೋನ್ ಅನ್ನ ಮತ್ತು ಅವರ ಬೆಂಬಲಿಗ ಶಾಸಕರ ಫೋನ್ ಅನ್ನ ಸಿಎಂ ಕದ್ದಾಲಿಕೆ ಮಾಡ್ತಿದ್ದಾರೆ ಅಂತ ಆರೋಪ ಇದೆಯಲ್ವಾ, ಅದರಿಂದ ರಾಜ್ಯ ಸರ್ಕಾರ, ರಾಜ್ಯದ ಜನರಿಗೆ ನಷ್ಟ ಲಾಭ ಅನ್ನೋದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸೊ ನೀವು ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರೇ ಏನೆಲ್ಲ ಮಾಡಿದ್ರು ಅನ್ನೋದನ್ನ ಇವತ್ತು ಟ್ವೀಟ್ ಅಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದ್ರ ಹಿಂದೆಲ್ಲೂ ಕೂಡ ಫೋನ್ ಟ್ಯಾಪಿಂಗ್ ಆಗ್ತಿದೆ ಅಂತ ಹೇಳಿದ್ರು. ಯಾರು ಹಿಂದೆ ಒಂದ್ಸರಿ ಐ ಥಿಂಕ್ ಜನಾರ್ದನ್ ರೆಡ್ಡಿ ಅವ್ರು ನಂಟು ಫೋನ್ ಅನ್ನ ಟ್ಯಾಪ್ ಮಾಡ್ತಾ ಇದ್ರು ಅಂತ ಮೈತ್ರಿ ಸರ್ಕಾರದಲ್ಲೇ ಹೇಳಿದ್ರು. ಸೊ ಇದೆಲ್ಲವೂ ನಡೀತಾ ಇರೋದ್ರಿಂದ ಇದು ಏನೋ ಅಷ್ಟು ಸಾರ್ವಜನಿಕವಾಗಿ ಚರ್ಚೆ ವಿಷಯ, ಒಂದು ಪೊಲಿಟಿಕಲ್ ಕ್ಲಾಸಸ್ಸಿಗೆ ಹೇಳಿಕೆ ಮತ್ತು ಪ್ರತಿ ಹೇಳಿಕೆಗೆ ಸೀಮಿತವಾಗಿದೆ. ಬಟ್ ಬಹಳ ಮುಖ್ಯವಾಗಿರೋದಂದ್ರೆ ಇದು ಒಂದು ವಿಶ್ವಾಸಾರ್ಹತೆ, ಸರ್ಕಾರದಲ್ಲಿ ಒಂದು ವಿಶ್ವಾಸಾರ್ಹತೆ ಪ್ರಶ್ನೆ ಬರುತ್ತೆ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಹೋಮ್ ಮಿನಿಸ್ಟರ್ ಮಾಡಿದ್ರು. ಆದಿಚುಂಚನಗಿರಿ ಸ್ವಾಮೀಜಿ ಅವರ ಫೋನನ್ನೇ ಕದ್ದಾಲಿಸಿದ್ರು ಅನ್ನೋದು ಆರೋಪ ಅವ್ರ ಮೇಲೆ ಬಂದ್ಬಿಟ್ಟಿತ್ತು. ಅದು ಎಂಕ್ವೈರಿ ಆದ್ಮೇಲೆ 17 ಜನ ಶಾಸಕರು ಸ್ವಾಮೀಜಿಗಳದ್ದು 7 ಜನ ಸ್ವಾಮೀಜಿಗಳ ಫೋನ್ ಟ್ಯಾಪ್ ಆಗಿದೆ, ನಾಟ್ ಓನ್ಲಿ ಆದಿಚುಂಚನಗಿರಿ ಸ್ವಾಮೀಜಿ ಅಂತಕ್ಕಂಥ ರಿಪೋರ್ಟ್ ಬಂತು. ಸೊ ಎಲ್ಲಾರು ಅದಕ್ಕೇನಾದ್ರು ಸೀರಿಯಸ್ ಆಗಿ ಕಾನೂನು ಆಗಿದ್ಯಾ, ಕಾನೂನು ಇರೋದು ಇಂಪ್ಲಿಮೆಂಟ್ ಆಗಿದ್ಯಾ, ಶಿಕ್ಷೆ ಆಗಿದ್ಯಾ? ಯಾರಾದ್ರೂ ಅಂದ್ರೆ ನೀವು ಗೋಡೆ ಬರ ಇದ್ದಂಗೆ ಬರೆದು ಓಡಿ ಹೋಗೋದು ಅಂತ ಹಿಟ್ ಅಂಡ್ ರನ್. ಕುಮಾರಸ್ವಾಮಿ ಅವರು ಹೇಳ್ತಿರೋದು ಹಿಟ್ ಅಂಡ್ ರನ್ ಅಂತ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅದಷ್ಟೇ.
ಅದಕ್ಕೊಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ಬೇಕು ಅಂತ ಇಚ್ಛಾಶಕ್ತಿಯನ್ನು ಕುಮಾರಸ್ವಾಮಿ ಪೊಲಿಟಿಕಲ್ ತೋರಿಸಿದ ದಿವಸ ಇದಕ್ಕೆ ಮಹತ್ವ ಬರುತ್ತೆ. ಯಾರೇ ಆರೋಪ ಮಾಡ್ಲಿ ಅದು, ವೆದರ್ ಬಿಜೆಪಿ ಆರ್ ಕಾಂಗ್ರೆಸ್ ಆರ್ ಯಾರು. ಸೊ ಹಾಗಿರೋದ್ರಿಂದ ಈ ಫೋನ್ ಕದ್ದಾಲಿಕೆ ಪ್ರಕರಣ ಒಂದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಅಥವಾ ರಾಜ್ಯದ ಇದ್ರ ದೃಷ್ಟಿಯಿಂದ ಇದು ಬಹಳ ಮುಖ್ಯ ಅಂತ ಯಾರಿಗೂ ಇನ್ನು ಅನಿಸ್ತಾ ಇಲ್ಲ. ಸರಿ, ಓಕೆ. ಈಗ ಕುಮಾರಸ್ವಾಮಿ ಅಂತಂದ್ರೆ ಹಿಟ್ ಅಂಡ್ ರನ್. ಅವರು ಹಲವಾರು ಆರೋಪ ಮಾಡ್ತಾರೆ. ನನ್ನ ಜೇಬಲ್ ಪೆನ್ ಡ್ರೈವ್ ಇದೆ ಅಂತ ಹೇಳ್ತಾರೆ, ಅದರ ಪೆನ್ ಡ್ರೈವ್ ಅನ್ನು ಕೊಡೋದಿಲ್ಲ. ಅದು ಕೇಳಿಸ್ತಿಲ್ವಾ? ನೀವು ರೀಜಾಯ್ನ್ ಆಗ್ಬೇಕು. ಕೇಳಿಸಿಲ್ವಾ ರವಿಕುಮಾರ್ ಅವರೇ? ಕೇಳಿಸಿದೆ ಅಲ್ಲ? ಓಕೆ. ಅದೇ ಪೆನ್ ಡ್ರೈವ್ ಅನ್ನ ಜೇಬಲ್ ಇಟ್ಕೊಂಡು ನನ್ನ ಹತ್ರ ಎಲ್ಲಾ ದಾಖಲೆ ಇದೆ ಅಂತ ಪೆನ್ ಡ್ರೈವ್ ತೋರಿಸ್ತಾರೆ, ಅದ್ರಲ್ಲಿ ಏನಿದೆ ಅಂತ ತೋರಿಸೋದಿಲ್ಲ. ಅದೆಲ್ಲವನ್ನ ನನ್ನ ಹತ್ರ ದಾಖಲೆ ಇದೆ ಅಂತ ಪೇಪರ್ ತೋರಿಸ್ತಾರೆ, ಪೇಪರ್ ಒಳಗೆ ಏನಿದೆ ಅಂತ ಗೊತ್ತಿಲ್ಲ. ಈ ತರದೆಲ್ಲವೂ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅಂದ್ರೆ ಒಂದು ನಾಯಕತ್ವದ ನಡುವೆ ಇರುವ ಗೊಂದಲವನ್ನ ಬಳಸ್ಕೊಳ್ಳೋದಕ್ಕೆ ಕುಮಾರಸ್ವಾಮಿ ಹೊರಟ್ರ ಏನ್ ಅನ್ಸುತ್ತೆ? ಒಂದಿದೆ ಸಣ್ಣದಾಗಿ ಅವ್ರ ನಡುವೆ ಒಂದು ಕ್ಲಾಶ ಇದೆ. ಹೌದು. ಈಗ ಡಿ ಕೆ ಶಿವಕುಮಾರ್ ನನ್ನ ಸಿದ್ದರಾಮಯ್ಯನವರ ಸಂಬಂಧ ಆಲೋಚನೆನಂತೆ ಅಂತ ಹೇಳಿದ್ದಾರೆ. ಅದು ಇವರಿಗೆ ಅಪತ್ಯ ಆಗಿಲ್ಲ. ಕುಮಾರಸ್ವಾಮಿ ಅವ್ರಿಗೆ ಏನಾದ್ರು ಮಾಡಿ ಸರ್ಕಾರ ಬೀಳ್ಬೇಕು. ಅವ್ರು ನೋಡಿ, ನನಗನ್ಸುತ್ತೆ ಕುಮಾರಸ್ವಾಮಿ ಅವ್ರ ರಾಜಕಾರಣ ಹೇಗಿದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಾರ್ದು, ಆದ್ರೆ ಡಿ ಕೆ ಶಿವಕುಮಾರ್ ಫೋನ್ ಅನ್ನ ಮುಖ್ಯಮಂತ್ರಿ ಕದ್ದಾಲಿಸ್ತಾ ಇದ್ದಾರಂತೆ. ಅಂದ್ರೆ ಅವ್ರಿಗೆ ಹಚ್ಚಿಡೋದು ಅಂದ್ರೆ ಮತ್ತೆ ಸಿದ್ದರಾಮಯ್ಯ ಮುಂದುವರಿಬೇಕಾದ್ರೆ ಸಿದ್ದರಾಮಯ್ಯ ಇರಬಾರ್ದು, ಅಂದ್ರೆ ಸರ್ಕಾರ 140 ಸೀಟ್ ಇಟ್ಕೊಂಡು ಸರ್ಕಾರ ಬೀಳ್ಬೇಕು. ಏನ್ ಬೀಳುತ್ತೆ? ಇವ್ರು ಮುಖ್ಯಮಂತ್ರಿ ಆಗ್ಬೇಕು. ಸೊ ಒಂದು ತುಂಬಾ ಗೊಂದಲ ವಯದಲ್ಲಿ ಇದಾರೆ ಅವರು. ನನ್ ಕುಮಾರಸ್ವಾಮಿ ಅವರು ಈಗ ಸರ್ಕಾರದಲ್ಲಿ ಗುತ್ತಿಗೆದಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆಶಾ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ, SCP-TSP ಗ್ರಾಂಟ್ ಮಿಸ್ಪ್ಲೇಸ್ ಆಗಿದೆ ಅಂತಕ್ಕಂಥದ್ದು ಇಶ್ಯೂ ಇದೆ. ಇಂಥ ಇಶ್ಯೂಗಳನ್ನು ಬಿಜೆಪಿ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇಲ್ಲ, ನೀವು ಹೋರಾಟ ಮಾಡ್ತಾ ಇಲ್ಲ. ಇದೆಲ್ಲ ಜನರ ಸಮಸ್ಯೆ ಅಲ್ವಾ? ನೀವು 10% ಗೌರ್ಮೆಂಟ್ ಅಂತ ಹೇಳಿ ಅವಾಗ ಮೋದಿ ಅವ್ರು ಬಂದು ಸಿದ್ದರಾಮಯ್ಯನವ್ರ ಸರ್ಕಾರವನ್ನ ಟೀಕೆ ಮಾಡಿದ್ರು. ಆಮೇಲೆ 40% ಅಂತ ಇವ್ರು ಹೇಳಿದ್ರು. ಇವ್ರು 40% ಹೇಳಿ ಅಧಿಕಾರಕ್ಕೆ ಬಂದಾಗ ಇವತ್ತು ಗುತ್ತಿಗೆದಾರರು ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಬಾಕಿ ಇದೆ, ನೇರವಾಗಿ ಎಲ್ಲಾ ಸಚಿವರು ಶಾಸಕರು ದುಡ್ಡು ಕೇಳ್ತಾ ಇದ್ದಾರೆ ಎಲ್ಲಾ ಪಕ್ಷದ ಅಂತ ಹೇಳಿ ಹೇಳ್ಬೇಕಾದ್ರೆ ಅದೊಂದು ಇಶ್ಯೂ ಅಂತ ಅನ್ಸಲ್ವಾ? SCP-TSP ದುಡ್ಡು ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ, SCP-TSP ದುಡ್ಡು ಆ ಸಮುದಾಯಗಳಿಗೆ ಅನುಕೂಲ ಆಗ್ತಿಲ್ಲ ಅಂತಕ್ಕಂಥ ಒಂದು ಇಶ್ಯೂ ಆಗಿಬೇಕಲ್ವಾ? ಗ್ಯಾರಂಟಿ ಯೋಜನೆಗಳು ರಿವ್ಯೂ ಆಗ್ಬೇಕು ಅಂತಕ್ಕಂಥ ವಾದ ನಡೀತಿರ್ಬೇಕಾದ್ರೆ ನೀವು ಜನರ ಸಮಸ್ಯೆಗಳ ಅಭಿವೃದ್ಧಿ ಇಲ್ಲ ಅಂತಕ್ಕಂಥ ಶಾಸಕರು ಅನುದಾನ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿ ಅಳಲು ತೋಡ್ಕೊಳ್ತಿರ್ಬೇಕಾದ್ರೆ ಒಂದು ರಾಜಕೀಯ ಪಕ್ಷ, ವಿರೋಧ ಪಕ್ಷದ ನಾಯಕರುಗಳು ಯಾವುದೋ ಒಂದು ಫೋನ್ ಕದ್ದಾಲಿಕೆ ಪ್ರಕರಣ ಡಿ ಕೆ ಶಿವಕುಮಾರ್ಗೂ ಮತ್ತು ಸಿದ್ದರಾಮಯ್ಯನವ್ರ ನಡುವೆ ಒಂದು ಕಂದಕವನ್ನ ಸೃಷ್ಟಿಸಬಹುದಾದೋ ಅಂತ ಭಾವಿಸ್ಕೊಂಡು ಹೇಳೋದಿದೆಯಲ್ಲ, ಅದು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಎಷ್ಟು ಮಟ್ಟಿಗೆ ಅದನ್ನ ಸರಿ ಅಂತ ಹೇಳಕ್ಕಾಗುತ್ತೆ? ಸೊ ಜನರ ಸಮಸ್ಯೆಗಳನ್ನ ಮುಚ್ಚಿಟ್ಕೊಂಡು ಹೋಗ್ಬೇಕು ಅಂತ ಹೇಳೋದು. ಜನರ ಸಮಸ್ಯೆಗಳಿಗೆ ಬೇಕಾದಷ್ಟು ಅವಕಾಶಗಳಿದೆ. ಕಾಂಗ್ರೆಸ್ ನಲ್ಲಿ ಬಿಜೆಪಿ ನಾಯಕತ್ವ, JDS ನಾಯಕತ್ವ ಇಟ್ಟಂಡ್ರು ನೀವು ಹೇಳ್ದಂಗೆ ಪೆನ್ ಡ್ರೈವ್ ತೋರಿಸೋದು ನನಗೆಲ್ಲ ಗೊತ್ತಿದೆ, ನಾನ್ ಸುಮ್ಕೆ ಇರಲ್ಲ, ನನ್ನ ಕೆಣಕ್ಬೇಡಿ ಅಂತ ಹೇಳಿದ್ರೆ, ಸೊ ನೀವು ಕೆಣಕಿ ರಾಜಕಾರಣದಲ್ಲಿ ವೈಯಕ್ತಿಕವಾಗಿ ಏನಿಲ್ಲ, ನೀವು ಸರ್ಕಾರದ ತಪ್ಪುಗಳನ್ನ, ದುರಾಡಳಿತವನ್ನ, ಭ್ರಷ್ಟಾಚಾರವನ್ನ ಬಯಲಿಗೆಳೆಯೋದೇ ಜನಪರವಾದ ಹೋರಾಟ. ಇನ್ನೇನು ಮಾಡ್ಬೇಕಾಗಿಲ್ಲ ನೀವು. ಈಗ ನೀವು ಗ್ಯಾರಂಟಿ, ವಿರೋಧ ಪಕ್ಷಗಳು ಗ್ಯಾರಂಟಿ ಯೋಜನೆ ಅನೌನ್ಸ್ ಮಾಡಕ್ಕಾಗಲ್ಲ, ದುಡ್ಡು ಹಂಚಕ್ಕಾಗಲ್ಲ, ಬಸ್ ಬಿಡಕ್ಕಾಗಲ್ಲ, ಹೌದಾ? ರಾಜ್ಯದಲ್ಲಿ ಆಸ್ಪತ್ರೆಗಳ ವ್ಯವಸ್ಥೆ ಹೇಗಿದೆ, ಶೈಕ್ಷಣಿಕ ವ್ಯವಸ್ಥೆ ಹೇಗಿದೆ, ಅಲ್ಲಿ ಏನ್ ವ್ಯತ್ಯಾಸಗಳಾಗ್ತಿದಾವೆ ಅನ್ನೋದನ್ನ ವಿರೋಧ ಪಕ್ಷಗಳು ಕಣ್ಗಾವಲ್ ತರ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲಿಸ್ತಕ್ಕಂತ ಒಂದು ಪೊಲಿಟಿಕಲ್ ಲಾಜಿಕಲ್ ಎಂಡಿಗೆ ಹೋಗ್ತಕ್ಕಂತ ಹೋರಾಟವನ್ನ ಮಾಡ್ಬೇಕು. ಜನರ ಮನಸ್ಸನ್ನ ನಾಳೆ ಮುಂದಿನ 2 ವರ್ಷ ಚುನಾವಣೆ ಇದೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಗಳು ಯಾವಾಗ ಬೇಕಾದ್ರೆ ಬರ್ತಾವ. ಈಗ ಜೂನ್ ಸೆಪ್ಟೆಂಬರ್ ವರೆಗೂ ಲೋಕಲ್ ಬಾಡಿ ಎಲೆಕ್ಷನ್. ಈ ಸಂದರ್ಭದಲ್ಲಿ ನೀವು ಫೋನ್ ಕದ್ದಾಲಿಕೆ ಆಗೋಣ ಒಂದು ಇಶ್ಯೂ ಆಗುತ್ತಾ? ಇದನ್ನ ಯಾರು ಯೋಚನೆ ಮಾಡ್ಬೇಕು. ಕರೆಕ್ಟ್. ಓಕೆ ರವಿಕುಮಾರ್ ಅವರು, ಇಷ್ಟೊತ್ತಿ ವಿಚಾರದ ಬಗ್ಗೆ ಮತ್ತು ಹಿಂದಿನ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ.